ಜನಸಾಮಾನ್ಯರಿಗೆ ಒಂದು ಕಾನೂನು, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೊಂದು ಕಾನೂನು. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಉಳ್ಳವರಿಗೊಂದು ಅಥವಾ ಬಡವರಿಗೊಂದು ಇರುತ್ತಾ? ಇದು ವಿಶ್ವವಿಖ್ಯಾತ ಹಂಪಿಯಲ್ಲಿ ಕಂಡು ಬಂದಂತಹ ಚಿತ್ರಣ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅಧಿಕಾರಿಗಳ ಆಟಾಟೋಪ ಹೇಗಿತ್ತು ಅನ್ನುವಂಥದ್ದನ್ನ. ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಕಾನೂನು ಇರುತ್ತಾ, ಬಡವರಿಗೊಂದು ಕಾನೂನು ಇರುತ್ತಾ? ವಿಶ್ವವಿಖ್ಯಾತ ಹಂಪಿಯಲ್ಲಿ ಅಧಿಕಾರಿಗಳು ಯಾವ ರೀತಿ ದುಂಡಾವರ್ತನೆ ತೋರಿದ್ರು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ. ಒಂದು ಕಲ್ಲು ತೆಗೆಯೋದಕ್ಕೂ ಪ್ರಾಧಿಕಾರದ ಲೈಸೆನ್ಸ್ ಬೇಕಲ್ಲಿ. ಅದರ ಸಂರಕ್ಷಿತ ಪ್ರದೇಶ ಹಂಪಿಯಲ್ಲಿ ಬೃಹತ್ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆ ಸ್ಮಾರಕದ 300 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡುವಂತಿಲ್ಲ. ಯಾವುದೇ ಬೃಹತ್ ಯಂತ್ರ ಅಥವಾ ಜೆಸಿಬಿಗಳನ್ನು ಬಳಕೆ ಮಾಡುವಂತಿಲ್ಲ. ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಆಫೀಸರ್ಸ್. ಇಲ್ಲಿನ ಜನರಿಗೊಂದು ನ್ಯಾಯನ, ಪ್ರಾಧಿಕಾರಕ್ಕೊಂದು ನ್ಯಾಯನ? ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ನಡೆಗೆ ಸಾರ್ವಜನಿಕರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಇರುವಂಥ ಕಾನೂನು ಅದು ಎಲ್ರಿಗೂ ಒಂದೇ. ಅದು ಉಳ್ಳವರಿಗೂ ಅದೇ ಕಾನೂನು, ಜನಸಾಮಾನ್ಯರಿಗೂ ಅದೇ ಕಾನೂನು ಆಗಿರುತ್ತೆ. ಆದರೆ ಹಂಪಿಯಲ್ಲಿ ಬೃಹತ್ ಕಟ್ಟಡದ ಕಾಮಗಾರಿ ನಡೀತಾ ಇದ್ದು, ಈ ವೇಳೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಕಟ್ಟಡ ಕಾಮಗಾರಿಯ ಸಂದರ್ಭ ಸ್ಮಾರಕದ 300 ಮೀಟರ್ ವ್ಯಾಪ್ತಿಯಲ್ಲಿ ಕಾಮಗಾರಿಯನ್ನು ನಡೆಸುವಂತಿಲ್ಲ ಅಂತ ಗೊತ್ತಿದ್ದು ಕೂಡ ಕಾಮಗಾರಿ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಯಾವುದೇ ಬೃಹತ್ ಯಂತ್ರ ಅಥವಾ ಜೆಸಿಬಿಗಳನ್ನು ಬಳಕೆ ಮಾಡುವಂತಿಲ್ಲ ಅಂತ ಗೊತ್ತಿದ್ರು ಕೂಡ ನಿಯಮಾವಳಿಗಳನ್ನು ಗಾಳಿಗೆ ತೂರಲಾಗಿದೆ ಇಲ್ಲಿ. ಸೊ ಆ ಮೂಲಕ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಆಫೀಸರ್ಸ್ಗಳು. ಇಲ್ಲಿನ ಜನರಿಗೊಂದು ನ್ಯಾಯ, ಪ್ರಾಧಿಕಾರಕ್ಕೆ ಮತ್ತೊಂದು ನ್ಯಾಯನ ಅಂತ ಈ ವೇಳೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. One of them said to the other, last week I just secured an admission for my little check at Yale, and I need to pay this fees and the scholarship. ಈಗಾಗಲೇ ಅದು ಒಂದು ಸಂರಕ್ಷಿತ ವಿಷ್ಣು ದೇವಾಲಯವನ್ನೇ ಕಚೇರಿಯನ್ನಾಗಿ ಮಾಡಿಕೊಂಡಿದೆ. ಅದರ ಪಕ್ಕದೊಳಗೆ ಈಗ ಒಂದು ಹೊಸ ಕಟ್ಟಡದ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ ಸಂರಕ್ಷಿತ ಸ್ಮಾರಕದ 300 ಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಮಗಾರಿಯನ್ನು ಮಾಡಬಾರ್ದು ಅಂತಕ್ಕಂಥದ್ದು ನಿಯಮ ಇದೆ. ಆ ನಿಯಮವನ್ನು ಉಲ್ಲಂಘಿಸಿ ಪ್ರಾಧಿಕಾರದ ಅಧಿಕಾರಿಗಳು ತಮ್ಮ ಕಚೇರಿಯ ನಿರ್ಮಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಯಾಕಂದರೆ ಹಂಪಿ ಪ್ರದೇಶದೊಳಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಶೌಚಾಲಯದ ನಿರ್ಮಾಣಕ್ಕೆ ಪ್ರಾಧಿಕಾರದ ಅಧಿಕಾರಿಗಳು ಅಡ್ಡಿಪಡಿಸ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಅವ್ರಿಗೆ ಯಾವ ನೈತಿಕತೆ ಇದೆ ಮುಂದೆ? ಈಗ ತಾವು ಕಟ್ತಕ್ಕಂಥ ಸ್ಮಾರಕದ ಪಕ್ಕದೊಳಗೆ ಕಟ್ಟಡವನ್ನು ನಿರ್ಮಾಣ ಮಾಡೋದ್ರಿಂದ ಮುಂದೆ ಯಾವ ನೈತಿಕತೆಯನ್ನು ಇಟ್ಕೊಂಡು ಬೇರೆಯವರಿಗೆ ಅವರು ಪಾಠವನ್ನು ಮಾಡ್ತಾರೆ ಅಥವಾ ಬೇರೆಯವ್ರಿಗೆ ಯಾವ ರೀತಿ ಅವರು ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಅತ್ಯಂತ ಸೋಜಿಗದ ಸಂಗತಿ. ಹಾಗಾಗಿ ಈ ಕೂಡಲೇ